ಬೆಳಿಗ್ಗೆ ಎದ್ದು ಆ ಚಳಿಲಿ ಆರಾಮಾಗಿ ಮಲ್ಕೋಬೇಕು ಅಂತ ಅನ್ಸಿದ್ರು ಕೂಡ ಈ ಮ್ಯಾಚ್ ನೋಡೋಣ ಗುರು ಅಂತ ಎದ್ದು ನೋಡಿದ್ರೆ ಇಂಥ ಬೋರಿಂಗ್ ಶೋ ಏನಾದರೂ ನಮಗೆ ನೋಡೋದಕ್ಕೆ ಸಿಕ್ಕಿದ್ರೆ ಅದು ಆಗೋ ದುಃಖ ಇದೆಯಲ್ಲ, ನಿಜವಾಗ್ಲೂ ಅದು ಯಾವ ಶತ್ರುಗೂ ಬೇಡ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಸ್ಮ್ಯಾಕ್ ಡೌನ್ ಕೂಡ ಮುಗ್ದಿದೆ. ಏನೇನಾಯ್ತು ಇವತ್ತಿನ ಸ್ಮ್ಯಾಕ್ ಡೌನ್ ಅಲ್ಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ಸೋಲೋ ಸಿಕೋವಾ ಹಾಗೆ ಅವರ MFT ನೋಡೋದಕ್ಕೆ ಸಿಗ್ತಾರೆ. ಎಲ್ಲರೂ ಕೂಡ ರಿಂಗ್ ಅಲ್ಲಿ ನಮ್ಮ ಸೋಲೋ ಸಿಕೋವಾ ಅವರು ಹೇಳ್ತಾರೆ, ಈ ಒಂದು ಶೋನ ನಾವು ರನ್ ಮಾಡ್ತೀವಿ ಅಂಡ್ ಅದರಿಂದ ಯಾರಿಗೆ ಬೇಜಾರಿದ್ರು ಕೂಡ ನಾವು ಅವರನ್ನ ಸುಮ್ಮನೆ ಬಿಡೋದಿಲ್ಲ. ಉದಾಹರಣೆಗೆ ಸ್ಯಾಮಿ ಝೈನ್ ಅವ್ರನ್ನೇ ತಗೊಳ್ಳಿ. ಸ್ಯಾಮಿ ಝೈನ್ ಅವರು ಇಲ್ಲಿ ಬಂದು ನಮಗೆ ತೊಂದರೆ ಕೊಟ್ಟರು, ಅದಕ್ಕೋಸ್ಕರ ನಾವು ಮಂಡೇ ನೈಟ್ ರಾಗೆ ಹೋಗಿ ಅವರಿಗೆ ತೊಂದರೆ ಕೊಟ್ವಿ. ಅಂಡ್ ಜಿಮ್ಮಿ ಊಸೋ ಆಗಿರ್ಬಹುದು, ಜೇಕೋಬ್ ಫಾಟು ಆಗಿರ್ಬಹುದು, ಯಾರನ್ನು ಕೂಡ ನಾವು ಸುಮ್ಮನೆ ಬಿಟ್ಟಿಲ್ಲ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಸ್ಯಾಮಿ ಝೈನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸ್ಯಾಮಿ ಝೈನ್ ಅವರು ಬಂದು ಸೋಲೋ ಸಿಕೋವಾ ನಾನು ನೀನು ಇಬ್ಬರೇ ಸ್ವಲ್ಪ ಹೊತ್ತು ಮಾತಾಡೋಣ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಸೋಲೋ ಸಿಕೋವಾ ಅವರು ಕೂಡ ಒಪ್ಕೊಂಡು ಎಲ್ಲರನ್ನು ಕೂಡ ರಿಂಗ್ ಇಂದ ಹೊರಗಡೆ ಕಳಿಸ್ತಾರೆ. ಅಂಡ್ ಅದಾದ್ಮೇಲೆ ನಮ್ಮ ಸ್ಯಾಮಿ ಝೈನ್ ಅವರು ಮಾತಾಡ್ತಾರೆ, ಸೋಲೋ ಸಿಕೋವಾ ನೀನು ಕಳೆದ ವಾರ ಬಂದು ನನ್ನ ಎಲ್ಲಾ ಆಪರ್ಚುನಿಟಿನೂ ಕೂಡ ತಗೊಂಡೆ. ಯಾಕಂದ್ರೆ ನಾನು ಮಂಡೇ ನೈಟ್ ರಲ್ಲಿ ರೂಸೆವ್ನ ಸೋಲಿಸಿದ್ದಿದ್ರೆ ನನಗೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಕ್ಲಾಶ್ ಇನ್ ಪ್ಯಾರಿಸ್ ಅಲ್ಲಿ ಅವಕಾಶ ಸಿಗೋದು. ಬಟ್ ನೀನು ಆ ಒಂದು ಅವಕಾಶನ ನನ್ನಿಂದ ಕಿತ್ಕೊಂಡಿದ್ಯಾ. ಬಟ್ ಈಗ ನನಗೆ ಮತ್ತೊಮ್ಮೆ ಅವಕಾಶ ಸಿಗ್ತಾ ಇದೆ ಅಂಡ್ ನಾನು ಮತ್ತೊಮ್ಮೆ ನನ್ನ ಮೊದಲ ಚಾಂಪಿಯನ್ಶಿಪ್ ನ ಗೆದ್ಕೋತೀನಿ ಅಂತ ನಮ್ಮ ಸ್ಯಾಮಿ ಝೈನ್ ಅವರು ಹೇಳ್ತಾರೆ. ಅಂಡ್ ಇದಕ್ಕೆ ನಮ್ಮ ಸೋಲೋ ಸಿಕೋವಾ ಅವರು ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗ್ತಾರೆ. ಹೌದಾ, ನಿನಗೆ ಚಾಂಪಿಯನ್ಶಿಪ್ ಬೇಕು ಅಂತ ತುಂಬಾ ಆಸೆ ಇರಬಹುದು, ಬಟ್ ಸದ್ಯಕ್ಕೆ ನಿನಗೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಯಾವುದೇ ರೀತಿಗೂ ಕೂಡ ಸಿಗೋದಿಲ್ಲ ಅಂತ ನಮ್ಮ ಸೋಲೋ ಸಿಕೋವಾ ಹೇಳ್ತಾರೆ. ಅದಕ್ಕೆ ನಮ್ಮ ಸ್ಯಾಮಿ ಝೈನ್ ಅವರು ಹೇಳ್ತಾರೆ, ನಾನಿಲ್ಲಿ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಬಗ್ಗೆ ಮಾತಾಡ್ತಾ ಇಲ್ಲ, ಬದಲಿಗೆ ನಾನು ಇನ್ನ ಒಂದು ಚಾಂಪಿಯನ್ಶಿಪ್ ನ ಗೆದ್ದಿಲ್ಲ, ಅದೇ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್. ಸೊ ನಾನು ನಿನ್ ಕೈಯಿಂದನೂ ಕೂಡ ಎಲ್ಲದನ್ನು ಕೂಡ ತಗೋತೀನಿ ಅಂತ ನಮ್ಮ ಸ್ಯಾಮಿ ಝೈನ್ ಅವರು ಹೇಳ್ತಾರೆ. ಅಂಡ್ ಆಗ ನಮ್ಮ ಸೋಲೋ ಸಿಕೋವಾ ಅವರು, ಸ್ಯಾಮಿ ನೀನ್ ಏನ್ ಮಾತಾಡ್ತಾ ಇದೀಯ, ನಿನಗೆ ಅರ್ಥ ಆಗ್ತಾ ಇದೆಯಾ? ನೀನು ಸ್ಮ್ಯಾಕ್ ಡೌನ್ ನ ಸೂಪರ್ ಸ್ಟಾರೇ ಅಲ್ಲ, ನೀನು ಮಂಡೇ ನೈಟ್ ರಲ್ಲಿ ಇರೋನು, ನೀನು ಸ್ಮ್ಯಾಕ್ ಡೌನ್ ಗೆ ಬರೋ ಹಂಗೆ ಇಲ್ಲ ಅಂತ ನಮ್ಮ ಸೋಲೋ ಸಿಕೋವಾ ಅವರು ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಸ್ಯಾಮಿ ಝೈನ್ ಅವರು, ಇಷ್ಟು ದಿನ ನಾನು ಮಂಡೇ ನೈಟ್ ರೋ ಸೂಪರ್ ಸ್ಟಾರ್ ಆಗಿದ್ದೆ, ಬಟ್ ಇನ್ ಮುಂದೆ ನಾನು ಸ್ಮ್ಯಾಕ್ ಡೌನ್ ಅಲ್ಲೇ ಇರ್ತೀನಿ ಅಂತ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ. ಇದನ್ನ ಕೇಳಿ ನಮ್ಮ ಸೋಲೋ ಸಿಕೋವಾ ಅವರು ಸ್ಯಾಮಿ ಝೈನ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಾರೆ. ಅಂಡ್ ಇವರ ನಡುವೆ ಒಂದು ಬ್ರಾಲ್ ನೋಡೋದಕ್ಕೆ ಸಿಗುತ್ತೆ. MFT ಅವರೆಲ್ಲ ಬಂದು ಸ್ಯಾಮಿ ಝೈನ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಇಲ್ಲಿ ನಮ್ಮ ಸ್ಯಾಮಿ ಝೈನ್ ಅವರನ್ನ ಕಾಪಾಡೋದಕ್ಕೆ ಜಿಮ್ಮಿ ಊಸೋ ಹಾಗೆ ಜೇಕೋಬ್ ಫಾಟು ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಜಿಮ್ಮಿ ಊಸೋ ಹಾಗೆ ಜೇಕೋಬ್ ಫಾಟು ಅವರು ಬಂದು ಸ್ಯಾಮಿ ಝೈನ್ ಅವರನ್ನ ಕಾಪಾಡಿ ಇಡೀ MFT ನ ರಿಂಗ್ ಇಂದ ಹೊರಗಡೆ ಆಗ್ತಾರೆ. ಅಂಡ್ ಶೋನ ಮೇನ್ ಇವೆಂಟ್ ಗೆ WWE ಅವರು ಒಂದು 6 ಮ್ಯಾನ್ ಟ್ಯಾಗ್ ಟೀಮ್ ಮ್ಯಾಚ್ ನು ಕೂಡ ಇವರ ನಡುವೆ ಸೆಟ್ ಮಾಡ್ತಾರೆ. ಇದಾದ್ಮೇಲೆ ನಮಗೆ ಅಲೆಕ್ಸಾ ಬ್ಲಿಸ್ ಹಾಗೆ ಪೈಪರ್ ನವೀನ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ರಿಂಗ್ ಸೈಡ್ ಇಂದ ಇಂಟರ್ಫರೆನ್ಸ್ ಗಳು ಕೂಡ ಆಗ್ತಾ ಇರುತ್ತೆ. ಆದ್ರೂ ಕೂಡ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಅಲೆಕ್ಸಾ ಬ್ಲಿಸ್ ಅವರು ವಿನ್ ಆಗ್ತಾರೆ. ಅಲೆಕ್ಸಾ ಬ್ಲಿಸ್ ಅವರು ವಿನ್ ಆದ್ಮೇಲೆ ಚೆಲ್ಸಿಯಾ ಗ್ರೀನ್, ಪೈಪರ್ ನವೀನ್ ಅವರೆಲ್ಲರೂ ಕೂಡ ಸೇರ್ಕೊಂಡು ಅಟ್ಯಾಕ್ ಮಾಡೋದಕ್ಕೆ ಬರ್ತಾರೆ. ಇವನ್ ಶಾರ್ಲೆಟ್ ಫೇರ್ ಅವರ ಮೇಲೂ ಕೂಡ ಎಲ್ಲರೂ ಕೂಡ ಸೇರ್ಕೊಂಡು ಅಟ್ಯಾಕ್ ಮಾಡ್ತಾರೆ. ಇದಾದ್ಮೇಲೆ ನಮಗೆ ಫ್ರಾಕ್ಸಿಯಂ ವರ್ಸಸ್ ಮಿಸ್ ಹಾಗೆ ಮೆಲೋ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಅದ್ಭುತವಾಗಿತ್ತು. ಅಂಡ್ ನಮ್ಮ ಮೆಲೋ ಅವರ ಪರ್ಫಾರ್ಮೆನ್ಸ್ ನನಗೆ ಇಷ್ಟ ಆಯಿತು. ಅಂಡ್ ಅದರಿಂದನೇ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಮಿಸ್ ಹಾಗೆ ಕಾರ್ಮೆಲಾ ಅವರು ವಿನ್ ಆಗಿದ್ದಾರೆ. ಇದಾದ್ಮೇಲೆ ನಮಗೆ ಡ್ರೂ ಮ್ಯಾಕೆಂಟೈರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ರಿಂಗ್ ಗೆ ಬರ್ತಾರೆ ಅಂಡ್ ಹೇಳ್ತಾರೆ, ಎಲ್ಲರೂ ಕೂಡ ಪ್ರಶ್ನೆನ ಮಾಡ್ತಾ ಇದ್ದೀರಿ, ನೀವ್ ಯಾಕೆ ಕೋಡಿ ರೋಡ್ಸ್ ಅವರ ಮೇಲೆ ಅಷ್ಟೊಂದು ವೈಲೆಂಟ್ ಆಗಿ ಅಟ್ಯಾಕ್ ಮಾಡಿದ್ರಿ ಅಂತ. ಅಂಡ್ ನಿಜವಾಗ್ಲೂ ಆ ಒಂದು ಮೂಮೆಂಟ್ ಸಿಕ್ಕಾಪಟ್ಟೆ ವೈಲೆಂಟ್ ಆಗಿತ್ತು. ಅಂಡ್ ಆ ಒಂದು ಮೂಮೆಂಟ್ ನ ನಾನು ಮತ್ತೊಮ್ಮೆ ನೋಡಬೇಕು ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಆ ಒಂದು ಕ್ಲೇಮೋರ್ ನ ಮತ್ತೊಮ್ಮೆ ಸ್ಕ್ರೀನ್ ಮೇಲೆ ಟೆಲಿಕಾಸ್ಟ್ ಮಾಡಿ ಎಲ್ಲರಿಗೂ ಕೂಡ ತೋರಿಸ್ತಾರೆ. ನೀವಲ್ಲಿ ನೋಡ್ತಾ ಇರಬಹುದು, ನಾನು ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿದ್ದೀನಿ ಅಂತ ನಿಮಗೆ ಗೊತ್ತಾಗ್ತಾ ಇದೆ. ಬಟ್ ನಿಜವಾಗ್ಲೂ ಕೂಡ ನಾನು ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿಲ್ಲ. ಸೊ ಜೋ, ಕೋಡಿ ರೋಡ್ಸ್ ಅವರ ಮೆಡಿಕಲ್ ಕಂಡೀಷನ್ ಏನು ಅಂತ ಕೇಳ್ತಾರೆ. ಅಂಡ್ ಆಗ ನಮ್ಮ ಜೋ ಅವರು ಇನ್ನೂ ಕೂಡ ನಮಗೆ ಅದ್ರ ಬಗ್ಗೆ ಯಾವುದೇ ರೀತಿಯ ಅಪ್ಡೇಟ್ ಇಲ್ಲ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು, ಏನು ಇನ್ನೂ ಕೂಡ ಅಪ್ಡೇಟ್ ಇಲ್ವಾ? ಹಾಗಾದ್ರೆ ಕೋಡಿ ರೋಡ್ಸ್ ಯಾವಾಗ ರಿಟರ್ನ್ ಆಗ್ತಾನೆ ಅಂತಾನೆ ಗೊತ್ತಿಲ್ವಾ? ನನಗೆ ಗೊತ್ತಾಗ್ತಾ ಇದೆ ಒಂದು ವಾರ ಆದ್ರೂ ಕೂಡ ಯಾಕೆ ಅಪ್ಡೇಟ್ ಇಲ್ಲ ಅಂತ. ಯಾಕಂದ್ರೆ ಕೋಡಿ ರೋಡ್ಸ್ ಈ ಒಂದು ಕಂಪನಿಯ ಗೋಲ್ಡನ್ ಬಾಯಿ. ಸೊ WWE ಅವರು ಕೋಡಿ ರೋಡ್ಸ್ ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಅಂಡ್ ಅದಕ್ಕೆಲ್ಲದಕ್ಕೂ ಕೂಡ ನನ್ನನ್ನ ಕಾರಣಕರ್ತರನ್ನಾಗಿ ಮಾಡ್ತಾ ಇದ್ದಾರೆ. ನಾನು ಈ ರೀತಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, 5 ವರ್ಷದ ಹಿಂದೆ ನಾನು ಕೂಡ ಕಂಪನಿಯ ಗೋಲ್ಡನ್ ಬಾಯ್ ಆಗಿದ್ದೆ. ಬಟ್ ಅದಾದ್ಮೇಲೆ ನನಗೆ ಗೊತ್ತಾಯ್ತು, ನಾನೇನಾದ್ರೂ ಇದೇ ರೀತಿ ರಿಟೈರ್ಡ್ ಆದ್ರೆ ನನ್ನನ್ನ ಯಾರು ಕೂಡ ನೆನ್ಪಿಟ್ಕೊಳ್ಳೋದಿಲ್ಲ. ಸೊ ನಾನಾಗೆ ಏನಾದ್ರೂ ಸಾಧಿಸಬೇಕು ಅಂತ. ಅಂಡ್ ಅದಕ್ಕೋಸ್ಕರ ನಾನು ಈ ರೀತಿ ಬದಲಾಗಿದ್ದೀನಿ. ಅಂಡ್ ಕೋಡಿ ರೋಡ್ ಸದ್ಯಕ್ಕೆ ನೀನು ಗೋಲ್ಡನ್ ಬಾಯ್ ಆಗಿದೆಯಾ. ಅಂಡ್ WWE ಅವರು ನಿನ್ನನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಅಂಡ್ ನಿನಗೆ ಅದಕ್ಕೋಸ್ಕರನೇ ಆ ಒಂದು ಚಾಂಪಿಯನ್ಶಿಪ್ ಅಗತ್ಯಕತೆ ಇದೆ. ಬಟ್ ನಿನ್ನ ಕೈಯಿಂದ ಆ ಒಂದು ಚಾಂಪಿಯನ್ಶಿಪ್ ಹೋದ್ರೆ ನೀನು ಯಾರು ಅಂತಾನೂ ಕೂಡ ಇಲ್ಲಿ ಯಾರು ಕೇರ್ ಮಾಡೋದಿಲ್ಲ. ಅಂಡ್ ಅದಕ್ಕೋಸ್ಕರನೇ ನಾನು ಬರ್ತಾ ಇದ್ದೀನಿ ನಿನ್ನಿಂದ ಆ ಒಂದು ಚಾಂಪಿಯನ್ಶಿಪ್ ನ ತಗೊಳ್ಳೋದಕ್ಕೆ. ನಾನು ಮುಂಚೆನೆ ಹೇಳಿದ್ದೆ ನಿನಗೆ,
ನೀನು ಜಾನ್ ಸಿನಾ ಅವ್ರನ್ನ ಸೋಲಿಸಬೇಕು ಅಂತ ನನಗೆ ಆಸೆ ಇದೆ, ಯಾಕಂದ್ರೆ ನಾನು ನಿನ್ನನ್ನ ಸೋಲಿಸಬೇಕು ಅಂತ. ಅಂಡ್ ನಿಜವಾಗ್ಲೂ ಕಳೆದ ವಾರ ನಾನ್ ನಿನ್ ಮೇಲೆ ಅಟ್ಯಾಕ್ ಮಾಡಿಲ್ಲ. ಯಾಕೆ ಅಂತ ನಾನು ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಕಳೆದ ವಾರ ಮ್ಯಾಚ್ ನಡೀತಿತ್ತು, ಒಂದು ಅದ್ಭುತವಾದ ಟ್ಯಾಗ್ ಟೀಮ್ ಮ್ಯಾಚ್. ಅನ್ಫಾರ್ಚುನೇಟ್ ಆಗಿ ಆ ಒಂದು ಮ್ಯಾಚ್ ಡಿಸ್ಕ್ವಾಲಿಫಿಕೇಶನ್ ಇಂದ ಎಂಡ್ ಆಗುತ್ತೆ. ಅಂಡ್ ಆಗ ನಾನು ರಿಂಗ್ ಇಂದ ಹೊರಗಡೆ ಬಂದಿರ್ತೀನಿ, ಬಟ್ ನೀನೇ ಬಂದು ನನ್ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತೀಯಾ. ನನ್ನ ತಲೆನ ಆ ಒಂದು ಸ್ಟೀಲ್ ಪೋಲಿಗೆ ಓಡಿಸ್ತೀಯಾ. ಅಷ್ಟೇ ಅಲ್ಲ, ಅನೌನ್ಸರ್ ಟೇಬಲ್ ನು ಕೂಡ ಕ್ಲೀನ್ ಮಾಡ್ತೀಯಾ ನನ್ನನ್ನ ಅದ್ರ ಮೇಲ್ಗಡೆ ಎತ್ತಾಕೋದಕ್ಕೆ. ಬಟ್ ನಾನು ಅದರಿಂದ ತಪ್ಪಿಸ್ಕೊಂಡು ನಿನ್ ಮೇಲೆನೆ ಅಟ್ಯಾಕ್ ಮಾಡ್ತೀನಿ ಕೋಡಿ ರೋಡ್ಸ್. ಏನೇ ಆಗ್ಲಿ ಕೋಡಿ, ವಾಪಸ್ ಆದಷ್ಟು ಬೇಗ ಬಾ, ಯಾಕಂದ್ರೆ ಆದಷ್ಟು ಬೇಗ ಬಂದ್ಮೇಲೆ ರಿಯಲ್ ನೈಟ್ ಮೇರು ಯಾರು ಅಂತ ನಾನು ನಿನಗೆ ತೋರಿಸ್ತೀನಿ ಅಂತ ಹೇಳಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೋಡಿ ರೋಡ್ಸ್ ಅವರಿಗೆ ಒಂದು ವಾರ್ನಿಂಗ್ ನ ಕೊಟ್ಟಿದ್ದಾರೆ. ಈ ಒಂದೇ ಸೆಗ್ಮೆಂಟ್ ಇವತ್ತಿನ ಸ್ಮ್ಯಾಕ್ ಡೌನ್ ನಲ್ಲಿ ನನಗೆ ಇಷ್ಟ ಆಗಿದ್ದು. ಇದಾದ್ಮೇಲೆ ನಮಗೆ ಸ್ಟ್ರೀಟ್ ಪ್ರಾಫಿಟ್ ಹಾಗೆ DIY ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು. ಎಷ್ಟು ಬಾರಿ ಗುರು ಈ ಒಂದು ಮ್ಯಾಚ್ ಗಳನ್ನ ನೋಡೋದು ನಾನ್ ತಾನೆ, ಬಿಡಿ ಅದ್ರ ಬಗ್ಗೆ ಮಾತಾಡೋದು ಬೇಡ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸ್ಟ್ರೀಟ್ ಪ್ರಾಫಿಟ್ ಅವರು ವಿನ್ ಆಗಿದ್ದಾರೆ. ಇದಾದ್ಮೇಲೆ ನಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಸೋಲೋ ಸಿಕೋವಾ, ಜೆಸಿ ಮ್ಯಾಟಿಯೋ ಹಾಗೆ ಟಲ್ಲಾ ಟೋಂಗಾ ವರ್ಸಸ್ ಜೇಕೋಬ್ ಫಾಟು, ಜಿಮ್ಮಿ ವೂಸೋ ಹಾಗೆ ಸ್ಯಾಮಿ ಝೈನ್ ಅವರ ನಡುವೆ ಒಂದು 6 ಮ್ಯಾನ್ ಟ್ಯಾಗ್ ಟೀಮ್ ಮ್ಯಾಚ್. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಈ ಒಂದು ಮ್ಯಾಚ್ ಕೂಡ ಚೆನ್ನಾಗಿತ್ತು. ಅಂದ್ರೆ ಪರ್ಫಾರ್ಮೆನ್ಸ್ ಗಳು ಎಲ್ಲರದು ಕೂಡ ಚೆನ್ನಾಗಿತ್ತು ಅಂತಾನೆ ಹೇಳ್ಬಹುದು. ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮ್ಮ ಟಲ್ಲಾ ಟೋಂಗಾ ಅವರ ಮೇಲೆ ಜೇಕೋಬ್ ಫಾಟು ಅವರು ಅಟ್ಯಾಕ್ ಮಾಡಿ ಒಂದು ಸೂಸೈಡ್ ಡೈವ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ರಿಂಗ್ ಮೇಲ್ಗಡೆ ಸೋಲೋ ಸಿಕೋವಾ ಹಾಗೆ ಸ್ಯಾಮಿ ಝೈನ್ ಅವರು ಮಾತ್ರ ಇರ್ತಾರೆ. ಕಡೆದಾಗಿ ನಮ್ಮ ಸೋಲೋ ಸಿಕೋವಾ ಅವರ ಮೇಲೆ ಎಕ್ಸ್ಪ್ಲೋಡರ್ ನ ಕನೆಕ್ಟ್ ಮಾಡಿ ಸ್ಯಾಮಿ ಝೈನ್ ಅವರು ಒಂದು ಹಲವಾ ಕಿಕ್ ನ ಕನೆಕ್ಟ್ ಮಾಡೋದ್ರ ಮುಖಾಂತರ ಸೋಲೋ ಸಿಕೋವಾ ಅವರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸಿಕೊಂಡಿದ್ದಾರೆ. ಸೊ ನಮ್ಮ ಸ್ಯಾಮಿ ಝೈನ್ ಅವರು ಯುನೈಟೆಡ್ ಸ್ಟೇಟ್ ಚಾಂಪಿಯನ್ ನ 2ನೇ ಬಾರಿ ಪಿನ್ ಮಾಡಿದ್ದಾರೆ. ಅಂಡ್ ಹಿಂಗೆ ಇವತ್ತಿನ ಸ್ಮ್ಯಾಕ್ ಡೌನ್ ನ ಎಂಡಿಂಗು ನಮಗೆ ನೋಡೋದಕ್ಕೆ ಸಿಗುತ್ತೆ. ಇವತ್ತಿನ ಸ್ಮ್ಯಾಕ್ ಡೌನ್ ನ ನೋಡೋದಾದ್ರೆ ಪರವಾಗಿಲ್ಲ ಅನಿಸ್ತು, ಬಟ್ ಯಾವುದೇ ರೀತಿಯ ಸ್ಟಾರ್ ಪವರ್ ಸಿಕ್ಕಾಪಟ್ಟೆ ಕಮ್ಮಿ ಇತ್ತು. ಅದಕ್ಕೋಸ್ಕರ ಈ ಒಂದು ಸ್ಮ್ಯಾಕ್ ಡೌನ್ಗೆ ನಾನು 2 ಸ್ಟಾರ್ನ ಕೊಡ್ತಾ ಇದ್ದೀನಿ. ನಿಜವಾಗ್ಲೂ ಅದು ಕೂಡ ಈ ಒಂದು ಸ್ಮ್ಯಾಕ್ ಡೌನ್ಗೆ ಡಿಸರ್ವಿಂಗ್ ಆಗಿಲ್ಲ. ಡ್ರೂ ಮ್ಯಾಕೆಂಟೈರ್ ಅವರ ಸೆಗ್ಮೆಂಟ್ಗೆ ಮಾತ್ರ ಕೊಡಬೇಕಷ್ಟೇ. ನಿಮ್ಗೆ ಅನಿಸ್ತು ಇವತ್ತಿನ ಸ್ಮ್ಯಾಕ್ ಡೌನ್? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.